ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಜೀರಿಗೆ ಮೆಣಸಿನ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ 2 ಟೊಮೆಟೊ, 2 ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಇಷ್ಟು ಜೀರಿಗೆ ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನಿವಾಗ ಏನೇನು ಹಾಕಿದ್ದೀನಿ ಅಂತ ನೋಡಿ. ಇದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗೆ ಹೇಳ್ತೀನಿ. ಒಂದು ಸ್ವಲ್ಪ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ, ನಾನು ಇಷ್ಟೇ, ಅದು ಇನ್ನೇನು ಇಲ್ಲ. ಇಷ್ಟನ್ನು ಹಾಕಿ ಈಗ ಫ್ರೈ ಮಾಡಾದಮೇಲೆ ಇದು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಹೆಚ್ಚಿಟ್ಟಿರೋ 2 ಟೊಮೆಟೊನ ಹಾಕೋತಾ ಇದ್ದೀನಿ. ಇದು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಒಬ್ಬೊಬ್ಬರು ರುಬ್ಬಿ ಹಾಕ್ತಾರೆ, ಒಬ್ಬರು ಹಾಗೇ ಹಾಕ್ತಾರೆ. ನಾನಿಲ್ಲಿ ಹಾಗೆ ಹಾಕಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದ್ರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಇಷ್ಟೇ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಸಾಂಬಾರಾಗುತ್ತೆ. ಈಗ ಅರಿಶಿನ ಹಾಕಿದ್ದೀನಿ. ಇದು ಅರಿಶಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆದರೆ ಸಾಂಬಾರು ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ನೋಡ್ಕೊಬಿಟ್ಟು ನೀರು ಹಾಕ್ಕೊಳ್ಳಿ. 1-2 ಲೋಟ ನೀರು ಹಾಕಿದ್ರೆ ಸಾಕು, ಅಷ್ಟೇ, ಚೆನ್ನಾಗಾಗುತ್ತೆ ಸಾಂಬಾರು. ಮತ್ತು ಈಗ ಮಳೆ ಮತ್ತು ಬಿಸಿಲು ಈ ಥರ ಆಗ್ತಾ ಇರೋದ್ರಿಂದ ವೆದರು ಮಕ್ಕಳಿಗೆ ಬೇಗ ಶೀತ, ಕೆಮ್ಮು, ಜ್ವರ ಈ ಥರ ಎಲ್ಲ ಬೇಗ ಆಗುತ್ತಲ್ವ. ಅದಕ್ಕೆ ಈ ಸಾಂಬಾರನ್ನ ವಾರದಲ್ಲಿ 1 ಸಲ ಮಾಡಿಕೊಟ್ರೆ ಶೀತ, ಕೆಮ್ಮು, ಜ್ವರ ಏನೂ ಬರೋಲ್ಲ. ಆದಷ್ಟು ಕಡಿಮೆ ಮಾಡ್ಕೋಬೋದು ನಾವೇ ಮನೇಲಿ. ಹಾಗೆ ಇವಾಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, 1 ದೊಡ್ಡ ಸ್ಪೂನಲ್ಲಿ ಜೀರಿಗೆ ಹಾಕಿದ್ದೀನಿ. ಅದಕ್ಕೆ ಒಂದು 5-6 ಕಾಳು ಮೆಣಸು ಹಾಕಿದ್ದೀನಿ. ಈಗ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಮೆಣಸು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಬೇಡ ಅಂದರೆ ಒಂದು 5-6 ಕಾಳು ಹಾಕಿದ್ರೆ ಸಾಕು. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಘಮ ಘಮ ಅಂತ ಇರಬೇಕು ಹುರಿದಿರೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಫ್ರೈ ಆದಮೇಲೆ ಇದನ್ನು ಕುಟ್ನಿ ಇರುತ್ತೆ ನೋಡಿ, ಕುಟ್ಟಕಲ್ಲು, ಅದಕ್ಕೆ ಹಾಕ್ಬಿಟ್ಟು ಕುಟ್ಬಿಟ್ಟು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಆಗಲ್ಲ ಅನ್ನೋರು ಮಿಕ್ಸಿ ಜಾರಲ್ಲಿ ರುಬ್ಬಿ ಪುಡಿ ಮಾಡಾದರೂ ಹಾಕ್ಬೋದು. 2 ಆಪ್ಷನ್ನು ಇದೆ. ಜಾರಲ್ಲಿ ರುಬ್ಬಿ ಹಾಕೋದ್ರಕ್ಕಿಂತ ಹಾಕಿದ್ರೇ ತುಂಬ ಟೇಸ್ಟು ಅನಿಸುತ್ತೆ. ನಾನು ಕುಟ್ಟೆ ಮಾಡೋದು, ಅದಕ್ಕೇ ಹೇಳಿದ್ದು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ಹಾಕಿ ಕುಟ್ಕೊತಾ ಇದ್ದೀನಿ ನೋಡಿ. ಈಗ ಪುಡಿ ಆಯಿತು, ಇಷ್ಟಾದರೆ ಸಾಕು, ಜಾಸ್ತಿ ಏನು ಬೇಡ. ಇವಾಗ ಇದು ಕುದೀತಾ ಇದೆ ನೋಡಿ. ಇದಕ್ಕೆ ಇವಾಗ ಆ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಿಕ್ಸ್ ಮಾಡಿ ಜಾಸ್ತಿ ಇವತ್ತೇನು ಕುದಿಸ್ಬೇಕು ಅಂತ ಏನಿಲ್ಲ. ಏನಕ್ಕಂದರೆ ಜೀರಿಗೆ ಮೆಣಸು ಹುರಿದಿರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಅದು ಕುದ್ರೆ ಸಾಕು. ಅಂದರೆ ಫ್ಲೇವರ್ ಬರುತ್ತೆ, ಅದನ್ನೇ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ. ಅದು ಮಾಡ್ತಾ ಇರಬೇಕಾದ್ರೇ ಆವಾಗಲೇ ಗೊತ್ತಾಗುತ್ತೆ ಸಾಂಬಾರು ಆಗಿರುತ್ತೆ ಅಂತ. ಎಂಥ ಮಕ್ಕಳಿಗಾದ್ರೂ ಶೀತ, ಜ್ವರ ಇದ್ದರೆ ಇದನ್ನು ಮಾಡಿಕೊಡಿ. ಬಾಣ್ತಿ ಅವರಿಗೆ ತುಂಬ ಇದು ಒಳ್ಳೆಯದಾಗುತ್ತೆ. ಏನಕ್ಕಂದರೆ ಫೀಡ್ ಮಾಡ್ತಾ ಇರೋರಿಗೆ ಇದು ಚೆನ್ನಾಗಿರುತ್ತೆ. ಈಗ ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಇನ್ಫೆಕ್ಷನ್ ಬೇಗ ಹರಡುತ್ತೆ. ಅದಕ್ಕೋಸ್ಕರ ವೀಕ್ಲಿ 1 ಟೈಮ್ ಮಾಡಿದ್ರೆ ಸಾಕು. ಇದನ್ನು ಮನೇಲಿ ಮಕ್ಕಳು ರಜೆ ಟೈಮಲ್ಲಿ ಮಾಡಿಕೊಟ್ರು ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಖಾರ ಇರಲ್ಲ, ಏನಿರಲ್ಲ, ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ. ಇವಾಗ ಆಗಿದೆ, ಇದು ಇಷ್ಟಾದರೆ ಸಾಕು. ಇದನ್ನ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನೀವು ಮನೇಲಿ ಮಾಡಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ಹೇಳಿ. ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್. ಹಾಗೆಯೇ ಎಲ್ಲರೂ ಇಷ್ಟನೂ ಪಡ್ತಾಯಿದ್ದೀರಾ. ನಂದಿದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನಗೂ ಈ ಚಾನಲ್ಗೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ